Pause button. ಹಲೋ ಹಾಯ್ ಗಾಯ್ಸ್, ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ನನ್ನ ಪ್ರೀತಿಯ ಕರ್ನಾಟಕದ ಜನತೆಗೂ ಈ ನಾಗೇಂದ್ರ ಎಂಟರ್ಟೈನರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಈ ನಾಗೇಂದ್ರ ಮಾಡುತ್ತಿರೋ ನಮಸ್ಕಾರಗಳು. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು 2 ಡೇಸ್ ಬ್ಯಾಕ್ ವೀಡಿಯೋ ಮಾಡಿರಲಿಲ್ಲ, ಯಾಕೆಂದರೆ ಕಾರಣಾಂತರಗಳಿಂದ ನಾನು ಸ್ವಲ್ಪ ವೀಡಿಯೋ ಮಾಡಿರಲಿಲ್ಲ. ಸೊ ನಾನು 2 ಡೇಸ್ ಬ್ಯಾಕ್ ಒಂದು ಕಥೆನ ನಿಮ್ಮ ಮುಂದೆ ಒಂದು ವೀಡಿಯೋ ಮುಖಾಂತರ ಹೇಳಿದೆ. ಸೊ ಆ ಕಥೆಯ ಟೈಟಲ್ ಕೂಡ ಲಾಂಚ್ ಮಾಡಿದೆ. ಆ ಕಥೆ ಏನಂದರೆ, ಇದು ಮೂವರು ಪ್ರಾಣ ಅಂಧ ಸ್ನೇಹಿತರ ಜೀವನ ಎಂಬ ಟೈಟಲ್ ಲಾಂಚ್ ಮಾಡಿದೆ. ಇದೇ ನಾಗೇಂದ್ರ ಎಂಟರ್ಟೈನರ್ ಯೂಟ್ಯೂಬ್ ಚಾನಲಿಂದ. ಸೊ ಅದ್ರದ್ದು ಟ್ರೈಲರ್ ಟೀಸರೆಲ್ಲ ರೆಡಿ ಮಾಡಬೇಕಿತ್ತು. ಸೊ ಮ್ಯೂಸಿಕೆಲ್ಲ ಎಡಿಟಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನನಗೆ ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು 7 o'clock ಈ ನಾಗೇಂದ್ರ ಎಂಟರ್ಟೈನರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಈ ಟೀಸರ್ ಲಾಂಚ್ ಆಗ್ತಿದೆ. ಸಂಕ್ರಾಂತಿ 14 ಮಂಗಳವಾರ 7:30ಗೆ ಟ್ರೈಲರ್ ಕೂಡ ಲಾಂಚ್ ಆಗ್ತಿದೆ. ಈ ಕಥೆನ ನೀವು ಕೇಳಿ ಯುವ ಪ್ರತಿಭೆಗಳನ್ನ ಆಶೀರ್ವದಿಸಬೇಕು. ಸೊ ಇಲ್ಲಿ ಆ್ಯಕ್ಟ್ ಮಾಡ್ತಿರೋ ಎಲ್ಲ ನನ್ನ ಸ್ನೇಹಿತರು ಹಾಗೂ ಈ ನಾಗೇಂದ್ರ ಎಂಟರ್ಟೈನರ್ ಯೂಟ್ಯೂಬ್ ಚಾನಲ್ ಮೇಲೆ ಹಾಗೂ ನನ್ನ ಮೇಲೆ ಒಂದು ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ, ಕರ್ನಾಟಕದ ಜನ ಎಲ್ಲ ಈ ಟ್ರೈಸರ್ನ ನೋಡಬೇಕು ಹಾಗೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ದಿಸ್ ಮೈ ಚಾನಲ್ ಅಂತ ಕೇಳ್ಕೊತೀನಿ. ಸೊ ನೀವು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮುಂದೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಆಡಿಯೋ ಇರುತ್ತೆ, ಯಾಕೆಂದರೆ ಇಲ್ಲಿ ಆ್ಯಕ್ಟ್ ಮಾಡ್ತಿರೋರೆಲ್ಲ ಅಂಧರಾಗಿದ್ದರಿಂದ ಇದು ಆಡಿಯೋ ಇರುತ್ತೆ. ಈ ಅಂಧ ಯುವ ಪ್ರತಿಭೆಗಳನ್ನು ಆಶೀರ್ವದಿಸಿ ನಾವೇನೋ ಒಂದು ಹೊಸ ಕಥೆನ ನಿಮ್ಮ ಮುಂದೆ ಇಡಬೇಕು, ಅಂಧರು ಹೇಗಿರ್ತಾರೆ, ಹೇಗೆ ಲೈಫ್ನ ಲೀಡ್ ಮಾಡ್ತಾರೆ ಎಂಬ ಒಂದು ಕತೆ ನಿಮ್ಮ ಮುಂದೆ ಇಡಬೇಕು ಅಂತಲೇ ನಾವು ಬಂದಿದ್ದೇವೆ. ಇವತ್ತು ಕರ್ನಾಟಕದ ಜನತೆ ಮುಂದೆ ಟೀಸರ್ ಬಿಡ್ತಾಯಿದ್ದೀವಿ, ಕರ್ನಾಟಕದ ಜನತೆ ಮುಂದೆ. ಸೊ ಈ ಕತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಕರ್ನಾಟಕದ ಜನತೆ ಮುಂದೆ ಬರುತ್ತೆ. ಸೊ ಆವಾಗಲೂ ಕೂಡ ಇವಾಗೆ ಸಪೋರ್ಟ್ ಮಾಡ್ತಿದ್ದಾರೆ, ಆವಾಗಲೂ ಕೂಡ ಕರ್ನಾಟಕದ ಜನತೆ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡಬೇಕು. ಸೊ ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ದಿಸ್ ಮೈ ಚಾನಲ್. ಸೊ ಯುವ ಪ್ರತಿಭೆಗಳನ್ನು ಆಶೀರ್ವದಿಸಿ ಅಂತ ಕೇಳ್ಕೊತಾ, ಸೊ ಓಕೆ ಫ್ರೆಂಡ್ಸ್, ಇವತ್ತು 7 o'clock ಟೀಸರ್ ಲಾಂಚ್ ಆಗುತ್ತೆ. ಇದೇ ನಾಗೇಂದ್ರ ಎಂಟರ್ಟೈನರ್ ಯೂಟ್ಯೂಬ್ ಚಾನಲಿಂದ ನೋಡಿ ಯುವ ಪ್ರತಿಭೆಗಳನ್ನು ಆಶೀರ್ವದಿಸಿ, ನೀವು ಎಂಜಾಯ್ ಮಾಡಿ. ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾಗೇಂದ್ರ ಎಂಟರ್ಟೈನರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೆ ಎಂಟರ್ಟೈನ್ಮೆಂಟ್ ಯಾವತ್ತೂ ತಪ್ಪಿದ್ದಲ್ಲ. ಇನ್ನು ಮುಂದೆ ಪ್ರತಿದಿನ ವೀಡಿಯೋಸ್ ಬಂದೇ ಬರುತ್ತೆ. ಹಂಗಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. Device locked. BSNL mode. Record 01. Pause. But stop. ಈ ಕಥೆ ಹೇಗೆ ಶುರುವಾಯಿತು ಅಂದರೆ, ಒಂದು ಕುಖ್ಯಾತ ಊರಿನಲ್ಲಿ ಒಂದು ಕುಖ್ಯಾತ ಶಾಲೆ ಇತ್ತು. ಆ ಶಾಲೆಯಲ್ಲಿ 3 ಅಂಧ ಮಿತ್ರರ ಗೆಳೆತನದಿಂದ ಈ ಕಥೆ ಶುರುವಾಗತ್ತೆ. ವಿನೇಶ್, ಮಂಜೇಶ್, ಹರೀಶ್, ನೀವು 3 ಜನ ಕಾಂಪಿಟೇಷನ್ಗೆ ರೆಡಿ ಆಗಿರೋ. ನೀವು 3 ಜನ ಒಬ್ಳಿಗೆ ಸೆಲೆಕ್ಟ್ ಆಗಿದ್ದೀರಾ. ನಮ್ಮ ಶಾಲೆಯ ಹೆಸರನ್ನು ಇನ್ನು ಎತ್ತರಕ್ಕೆ ತಗೊಂಡೋಗ್ಬೇಕು ನೀವು. ಆಲ್ ದ ಬೆಸ್ಟ್ ಬಾಯ್ಸ್. ಅಲ್ಲಿ ನಡೆಯೋ ಒಂದು ಕಾಂಪಿಟೇಷನ್ಗೆ ಯಾರು ಬೇಕಾದರೂ ಹೋಗಲಿ, ಆದರೆ 3 ಜನ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಹಾಗೆ ನಾವು ತಡಿಬೇಕು. ಅವ್ನು ಯಾರು ಗೊತ್ತೇನೋ ಅವನೇನಾಗಬೇಕು ಗೊತ್ತೇನೋ ನಿಂಗೆ? ನನ್ನ ಗೆಳೆಯ ಗೆದ್ದಕ್ಕೆ ಯಾವನು ಅಡ್ಡ ಬರಬಾರ್ದು. ಆ 3 ಜನ ಇದ್ದಾರಲ್ಲ, ಅವ್ರದ್ದು ಚೇಷ್ಟೆ ಮಾತ್ರ ಜಾಸ್ತಿ, ಆದರೆ ಓದಲ್ಲ ಬರೆಯಲ್ಲ ಅನ್ನೋಗಿಲ್ಲ, ಎಲ್ಲದರಲ್ಲೂ ಇರ್ತಾರೆ. ಇಂಥವ್ರನ್ನ ಹೇಗೆ ಬೈಯೋದು? ನೀವು 3 ಜನಕ್ಕೆ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಓದ್ತೀನಂತ ಕೊಬ್ಬಲ್ವಾ? ಇಷ್ಟರಲ್ಲೇ ನೀವು 3 ಜನನ ಲಾಸ್ಟ್ ಬೆಂಚ್ ಕಳಿಸ್ತೀನಿ. ನೋಡೇ ಬಿಡೋಣ ನಾನಾ ನೀವ ಅಂತ. ನೋಡ್ರೋ, ಇವತ್ತು ನಮ್ಮನ್ನು ಸೋಲಿಸಿ ನೀವು ಗೆದ್ದಿದ್ದೀರಾ ಅಂತ ಸಂತೋಷ ಪಡ್ಬೋದು. ನಾಳೆ ಒಂದಿನ ನಾವು ನಿಮ್ಮನ್ನು ಸೋಲಿಸಿ ನಾವು ಗೆದ್ದು ಸಂತೋಷ ಪಡೋದನ್ನ ನೀವು ನೋಡ್ತೀರಾ. ಇವತ್ತು ಸೋತವರು ನಾಳೆ ಗೆಲ್ಲೇಬೇಕು, ನಾಳೆ ಗೆದ್ದವರು ಇವತ್ತು ಸೋಲೇಬೇಕು ಅಂತ ಇತಿಹಾಸದಲ್ಲೇ ಐತೆ. ಸರಿನಾ? ಇದನ್ನು ಯಾವತ್ತೂ ನೀವು ನೆನ್ಪಿಟ್ಕೊಳ್ರಿ. ಇಡೀ ಸ್ಕೂಲಲ್ಲಿ
ಅವ್ರ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಮಾಡ್ತಿದ್ದಾರೆ. ಯಾಕೆ ಏನು ಒಂದು ಗೊತ್ತಿಲ್ಲ. ಹಿಂಗೆ ಬಿಟ್ಟರೆ ನಮ್ಮ ಬೆಳವಣಿಗೆ ಕಮ್ಮಿ ಆಗುತ್ತೆ. ಹಿಂಗೆ ಬಿಡ್ಬಾರ್ದವ್ರನ್ನ ತೊಳಿತೇನೆ. ಹೆಸರು ವಿನೀಶ್, ಊರು ಮೈಸೂರು. ಆಟೋಟದಲ್ಲೂ ನಂಬರ್ 1, ಓದೋದಲ್ಲೂ ನಂಬರ್ 1. ಹಾಗಂತ ನೀನನ್ನು ಸೋಲ್ಸೋ ಆಸೆ ಇಟ್ಕೋಬೇಡ. ಸೋಲ್ಸೋಕೆ ಅಂತ ಬಂದವರು ಸವಾಲನ್ನ ಒಪ್ಕೊಂಡೋಗಿದ್ದಾರೆ. ನನಗೂ ಸೋಲೇ ಸವಾಲು. ಇದುವರೆಗೂ ನನ್ನ ವಿರುದ್ಧ ಯಾರು ಗೆದ್ದಿದ್ದೇ ಇಲ್ಲ. ಗೆಲ್ಲೋದಕ್ಕೆ ನಾನು ಬಿಟ್ಟಿಲ್ಲ. ಸೋತ್ಬಿಡ್ತೀನಿ ಅನ್ನೋ ಭಯದಲ್ಲೇ ಗೆಲ್ತಾ ಬಂದಿರೋ ನಾನು ಇನ್ನು ಸೋಲ್ತೀನ? ಅದು 3 ಜನ ಜೊತೆ ಇದ್ದಾಗ ಸೋಲ್ಸೋಕ್ಕಾಗತ್ತಾ? ನಿನಗಾದರೆ ಟ್ರೈ ಮಾಡ್ಕೊ. ಸೋಲೋರು ಯಾರು ನಿರ್ಧಾರ ಆಗೋಗ್ಲಿ. ನಿನಗೆ 6 ತಿಂಗಳು ಟೈಮ್ ಕೊಡ್ತೀನಿ, ಜಸ್ಟ್ 6 months. ಆದರೆ ನನ್ನ ಸೋಸೋಕ್ಕೆ ಟ್ರೈ ಮಾಡು.